ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಮಂಜುಸ್ ಎರಾ. ಈ ತಿಂಗಳಿನಲ್ಲಿ ಮೋಸ್ಟ್ ಅವಾಯ್ಡೆಡ್ ಸಿನಿಮಾಗಳಲ್ಲಿ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಕೂಡ ಒಂದು. ದಿಗಂತಾಗೆ ಲೂಸ್ ಮದ ಹಾಗೆ ಅಚ್ಯುತ್ ಕುಮಾರ್ ಅವರು ಮೇನ್ ರೋಲ್ನಲ್ಲಿ ಕಾಣಿಸ್ಕೊಳ್ತಿರುವಂಥ ಈ ಸಿನಿಮಾ ಯಾವ ರೀತಿ ಇತ್ತು, ಪಾರ್ಟಿ ಎಷ್ಟು ಮಟ್ಟಿಗೆ ಸೌಂಡ್ ಮಾಡಿತ್ತು, ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ಸಿನಿಮಾ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ವಿಡಿಯೋ ಕಡೆ ಬರೋಣ. ರಕ್ಷಿತ್ ಶೆಟ್ಟಿ ಮತ್ತು GS ಗುಪ್ತಾ ಅವರು ಪ್ರೊಡ್ಯೂಸ್ ಮಾಡಿ ಪರ್ಮಾ ಬ್ಯಾನರ್ನಲ್ಲಿ ಬಂದಿರುವಂಥ ಸಿನಿಮಾ ಬ್ಯಾಚುಲರ್ ಪಾರ್ಟಿ. ಈ ಸಿನಿಮಾನ ಕಿರಿಕ್ ಪಾರ್ಟಿಗೆ ಹೋಲಿಸ್ತಿದ್ದಾರೆ, ಅದು ಯಾಕೋ ಗೊತ್ತಿಲ್ಲ. ಆದರೆ ಈ ಸಿನಿಮಾ ಮಜಾ ಕೊಡುತ್ತೆ, ಬಟ್ ಕಿರಿಕ್ ಪಾರ್ಟಿ ಅಷ್ಟೇನಲ್ಲ. ಈ ಸಿನಿಮಾದ ಸ್ಟೋರಿ ಲೈನ್ಗೆ ಬಂದರೆ, ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ದಿಗಂತ್ ಅಲಿಯಾಸ್ ಸಂತೋಷ್ ಅವರು. ಇವರ ಲೈಫಲ್ಲಿ ಎಲ್ಲ ಇರುತ್ತೆ, ಬಟ್ ಏನು ಹೆಸರು ಇಟ್ಕೊಂಡಿದ್ದಾರೋ ಅಂದರೆ ಸಂತೋಷ ಅಂತ, ಅದೇ ಇರೋದಿಲ್ಲ. ಸೊ ಏನಾಗಿತ್ತು ಈ ಸಂತೋಷನಿಗೆ, ಹೇಗೆ ಬ್ಯಾಚುಲರ್ ಪಾರ್ಟಿ ಶುರುವಾಯಿತು, ಆ್ಯಂಡ್ ಇವರ ಹಾಗೆ ಲೂಸ್ ಮಾದ ಅವರ ಬಾಂಡಿಂಗ್ ಈ ಸಿನಿಮಾದಲ್ಲಿ ಎಷ್ಟು ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅನ್ನೋದನ್ನು ನೀವು ಥಿಯೇಟರ್ನಲ್ಲೇ ಹೋಗಿ ನೋಡಬೇಕಾಗುತ್ತೆ. ಇನ್ನು ಈ ಸಿನಿಮಾದ ಪಾಸಿಟಿವ್ ಕಡೆ ಹೋದರೆ, ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ಎಲ್ಲವೂ ಪಾಸಿಟಿವ್ ಆಗೇ ಇತ್ತು. ಸಿನಿಮಾದ ಸ್ಟಾರ್ಟಿಂಗಿಂದ ಅತ್ತ ಕ್ಲೈಮ್ಯಾಕ್ಸ್ವರೆಗೂ ನಿಮಗಂತೂ ನಕ್ಕು ನಕ್ಕು ಸಾಕಾಗುತ್ತೆ, ಅಷ್ಟು ಮಟ್ಟಿಗೆ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ರಿಯಲ್ ಲೈಫ್ನಲ್ಲಿ ಆದಂಗೆ ಎಲ್ಲರ ಫ್ರೆಂಡ್ ಗ್ರೂಪ್ನಲ್ಲೂ ಒಬ್ಬ ಬ್ಯಾವಸಿ ಫ್ರೆಂಡ್ ಅನ್ನೋನು ಇದ್ದೇ ಇರ್ತಾನೆ. ಅದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದು ಆ್ಯಂಡ್ ಆ ಫ್ರೆಂಡ್ಶಿಪ್ ಬಾಂಡ್ನ ಕ್ಯಾರಿ ಮಾಡಿದ್ದು, ಹಾಗೆಯೇ ಆ ಸ್ಕೂಲ್ ಡೇಸ್ನೆಲ್ಲ ಸಿನಿಮಾದಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಫ್ಲ್ಯಾಶ್ ಬ್ಯಾಕ್ ಹೋಗಿದ್ದು ಎಲ್ಲವೂ ಇಷ್ಟ ಆಯಿತು. ಆ್ಯಂಡ್ ದ ಮೇನ್ ಥಿಂಗ್, ಬ್ಯಾಂಕಕ್ಕೆ ಹೋಗಿದ ಮೇಲೆ ಇದ್ದಂತಹ ಮಜಾವಂತೂ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರಕಾಶ್ ಅವರು, ಈ ಸಿನಿಮಾದಲ್ಲಿ ಪ್ರಕಾಶ್ ಅಣ್ಣ ಅವರು ಈ ಸಿನಿಮಾದ ಇನ್ನೊಂದು ಪಾಸಿಟಿವ್ ಅಂತ ಹೇಳಿದ್ರೆ ತಪ್ಪಾಗಲ್ವೇನೋ. ಆ್ಯಂಡ್ ಸಿನಿಮಾದಲ್ಲಿ ತುಂಬಾ ಇಡಿಸಿದ್ದು ಅಂದರೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದು. ವಿಕಿಪೀಡಿಯಾ ಹಾಗೆ ಕೆಲವ್ರಿಗೆ ಇನ್ನೂ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟಿದ್ರು ಕೂಡ ಮುಕ್ತಲ್ಲಿ ತುಂಬಾ ನಗು ತರಿಸಿದ್ರು. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದ ಸೀನ್ ಅಂದರೆ, ಬ್ಯಾಂಕಾಕ್ಗೆ ಹೋದಾಗ ನಮ್ಮ ಆಧಾರ್ ಕಾರ್ಡ್ನ ತೋರಿಸಿ ಇಂಡಿಯಾ ಪೊಲೀಸ್ ಅಂತ ಹೇಳಿದ ಸೀನಂತೂ ಇವಾಗ ನೆನೆಸ್ಕೊಂಡ್ರು ನಗು ಬರುತ್ತೆ ಬಿಡಿ. ಇದಿಷ್ಟು ಈ ಸಿನಿಮಾದ ಪಾಸಿಟಿವ್ ಅಂತ ನನಗನ್ಸಿದ್ದು. ಇನ್ನೂ ನೆಗೆಟಿವ್ ಅಂತ ಅನಿಸಿದ್ದು ಅಂದರೆ ಕತೆ. ಇನ್ನೂ ಸ್ವಲ್ಪ ಏನಾದರೂ ವಿಷಯನ ತಿಳಿಸ್ಬೇಕಿತ್ತು. ಒಂದು ಅಪ್ಪ ಮಗನ ಬಾಂಡಿಂಗ್ನ ಕೊಡೋದಕ್ಕೆ ಡೈರೆಕ್ಟರ್ ಟ್ರೈ ಮಾಡಿದ್ದಾರೆ, ಬಟ್ ಅದನ್ನು ಇನ್ನೂ ಸ್ವಲ್ಪ ಬಿಲ್ಡ್ ಮಾಡಿದರೆ ಸಿನಿಮಾ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಬೋದಿತ್ತೇನೋ. ಮೇ ಬಿ ಆ ಸಾಂಗ್ಗಳನ್ನು ಕೂಡ ಇನ್ನಷ್ಟು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನಿಸ್ತು. ಇದೆರಡು ಬಿಟ್ಟರೆ ಸಿನಿಮಾ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ ನೋಡಿದ ಮೇಲೆ ಎಕ್ಸ್ಪೆಷಲಿ ನನಗನ್ಸಿದ್ದು. ಇನ್ನು ಓವರಾಲ್ ಸಿನಿಮಾದ ಬಗ್ಗೆ ನೋಡೋದಾದರೆ, ನೀವೇನಾದರೂ ಟೆನ್ಷನ್ ಎಲ್ಲ ಮರೆತು 2.25 ಗಂಟೆ ನೆಗಡ್ತಾ ಕಾಲ ಕಳೆಬೇಕು ಅಂದರೆ ಈ ಸಿನಿಮಾನ ನೀವು ನೋಡಲೇಬೇಕು. ಅಷ್ಟೊಂದು ಎಂಟರ್ಟೈನ್ಮೆಂಟಿಂದ ತುಂಬಿತ್ತು ಈ ಸಿನಿಮಾ. ಟೈಮ್ ಸಿಕ್ಕರೆ ಒಂದ್ಸರಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಹೇಳಿದ ವಿಷಯ ನಿಮಗಿಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ರಿವ್ಯೂ ನೋಡೋಕ್ಕಿಂತ ಮುಂಚೆ ಸಿನಿಮಾ ನೀವು ನೋಡಿದರೆ ಸಿನಿಮಾ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಕನ್ನಡಿಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.